ಹಾಯ್ ಅಲ್ಲೆಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು. ನಾನಿವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಂದರೆ ಹೋಳಿಗೆ. ಕ್ಯಾರೆಟ್ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಟೇಸ್ಟ್ ಮಾಡಿದೆ. ಸೊ, ಅದಕ್ಕೆ ನಾನು ಇವತ್ತು ಮನೇಲೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು 10ರಿಂದ 12 ಒಂದು ಅರ್ಧ ಕೆಜಿಯಷ್ಟು ಕ್ಯಾರೆಟ್ ತೊಗೊಂಡು ನೀಟಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ತುರಿದಿಟ್ಕೊಂಡು ಅದಕ್ಕೆ ಕಣ್ಕ ಮಾಡಬೇಕು. ಕಣ್ಕ ಮಾಡೋಕ್ಕೆ ಏನೆಲ್ಲ ಬೇಕಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ನಾನು ಒಂದು 200 ಗ್ರಾಮಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 100 ಗ್ರಾಮಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ಬೇಡ. ಸೊ ನೋಡಿ, ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ನೀಟಾಗೆ ಮೈದಾ ಮತ್ತು ಇದು ಚಿರೋಟಿ ರವೆ ಏನಿದೆ ಅದೆರಡನ್ನೂ ಮಿಕ್ಸ್ ಮಾಡಿ ಕಣ್ಕ ಮಾಡ್ಬೋದು. ಸೊ ಇದಕ್ಕೆ ಅರಿಶಿನ ಪುಡಿ ಏನೂ ಹಾಕೋದು ಬೇಕಾಗಿಲ್ಲ. ಅರಿಶಿನ ಪುಡಿ ಹಾಕಿದರೆ ಅದು ಕ್ಯಾರೆಟ್ ಕಲರ್ ಇರುತ್ತಲ್ವ, ಅದು ಗೊತ್ತಾಗಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಾನು ಅರಿಶಿನ ಪುಡಿ ಬಳಸ್ಕೊಳ್ತಾ ಇಲ್ಲ. ನಿಮಗೆ ಅರಿಶಿನ ಪುಡಿ ಬೇಕಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಬನ್ನಿ, ಇದು ಮೈದಾ ಹಿಟ್ಟು ಏನಿದೆ ಅದನ್ನು ಜರಡಿ ಇಟ್ಕೊಳ್ಳೋಣ. ಲಮ್ಸ್ ಇರುತ್ತೆ ಅದರಲ್ಲಿ, ಚೆನ್ನಾಗಿ ಬರಲ್ಲ, ಗಂಟು ಗಂಟು ಆಗಿಬಿಡುತ್ತೆ. ಮೈದಾ ಹಿಟ್ಟನ್ನ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಳ್ಳೋದನ್ನ ಲಮ್ಸ್ ಎಲ್ಲ ಬ್ರೇಕ್ ಆಗಿಬಿಟ್ಟು ಫೈನ್ ಆಗುತ್ತೆ, ಚೆನ್ನಾಗಿರುತ್ತೆ ಕಲಿಸ್ಬೇಕಾ. ಇಲ್ಲಾಂದರೆ ಎಲ್ಲ ಗಂಟು ಗಂಟು ಥರ ಸಿಗುತ್ತಲ್ವ. ಸೊ ಅದಕ್ಕೋಸ್ಕರ ಸ್ಟೀವ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಜರಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಅದರಲ್ಲಿ ಏನೂ ಇರಲ್ಲ, ಬಟ್ ನಾವು ಜರಡಿ ಮಾಡ್ಕೊಳ್ಳೋದ್ರಿಂದ ಕಲಿಸುವಾಗ ಗಂಟು ಗಂಟು ಸಿಗಲ್ಲ. ಅದಕ್ಕೋಸ್ಕರ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಕಣ್ಕ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಆ ಮೈದಾ ಹಿಟ್ಟಿಗೆ ನಾನು ಏನು ರವೆ ತೊಗೊಂಡಿದ್ದೆ, ಇದು ಚಿರೋಟಿ ರವೆ. ನಾನೇನು ಮಿಕ್ಸಿಗೆಲ್ಲ ಹಾಕ್ಕೊಳ್ಳೋದು ಅದೇನೂ ಮಾಡಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ, ಆ ಚಿರೋಟಿ ರವೆ ಮತ್ತು ಮೈದಾ ಇದಾಗಲಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಇವಾಗ ಕಾಯಿಸಿ ಆರಿಸಿದ ಎಣ್ಣೆ ಹಾಕ್ಕೊಂಡು ಮೈದಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತೆಳು ಆದರೆ ಕಷ್ಟ. ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು, ಜಾಸ್ತಿ ಒಟ್ಟೊಟ್ಟಿಗೆ ನೀರು ಹಾಕ್ಕೊಳ್ಳೋದೆಲ್ಲ ಮಾಡಿದರೆ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು, ಯಾಕಂದರೆ ಡ್ರೈ ಆಗ್ತಾ ಹೋಗುತ್ತೆ. ಡ್ರೈ ಆದರೆ ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ಇವಾಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಇವಾಗ ಒಂದು ಕಡೆ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಅಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಹಾಗೆ ಹಾಕಿದ್ರೂ ಆಗುತ್ತೆ, ಬಟ್ ಹಾಗೆ ಹಾಕೋದ್ರಿಂದ ಅದರಲ್ಲಿ ಕಲ್ಲು ಸ್ವಲ್ಪ ಕಸರೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ದಂಗೆ ಅನಿಸುತ್ತೆ ಅಂತ ನಾನು ನೀರಿಟ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಅದ್ರ ಮಿಡ್ಲಲ್ಲಿ ನಾನು ಕ್ಯಾರೆಟ್ ಸಹ ಹುರ್ಕೊಂಡಿದ್ದೀನಿ ಅದರಲ್ಲಿ ಹಾಕ್ಕೊಂಡು. ನೋಡ್ತಿರ್ಬೋದು ಇವಾಗ ಬೆಲ್ಲದ್ದು ಪಾಕ ರೆಡಿ ಆಯಿತು. ಇದು ಪಾಕ ಅಂದರೆ ಒಂದೆಳೆ ಪಾಕ ಆ ಥರ ಏನೂ ಬೇಡ, ಸ್ವಲ್ಪ ನೀರಿದ್ದರೆ ಸಾಕು. ಈಗ ಸೋಸ್ಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಒಳಗಡೆ. ನೋಡಿ, ಅದರೊಳಗಡೆ ಚಿರೋಟಿ ರವೆನೂ ಇತ್ತು. ಸೊ ಎರಡೂ ಅಂದರೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಫ್ಲೇವರ್ ಬಂದ್ರೇ ಅಲ್ವಾ ನಮ್ಗೆ ಹೋಳಿಗೆ ಚೆನ್ನಾಗಿ ಅನಿಸೋದು. ಸೊ ಅದಕ್ಕೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಇವಾಗ ತಣ್ಣಗಾಗಿದೆ. ಉಂಡೆ ಕಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಿದೆ. ಇದನ್ನು ಒಂದೊಂದೇ ಎಲ್ಲ ಉಂಡೆನೂ ಕಟ್ಟಿಟ್ಕೊಂಡ್ರೆ ಈಸಿಯಾಗಿ ಮುಚ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಕಣಕ ಕೂಡ ಚೆನ್ನಾಗಿ ನೆಂದಿರುತ್ತಲ್ವ. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ನಾನು ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಹೋಳಿಗೆನ ತೀಡೋಕ್ಕೆ. ಸೊ ಹೋಳಿಗೆ ಪೇಪರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಮೈದಾ ತೊಗೊಂಡು ಕಲಸಿಟ್ಟಿದ್ನಲ್ಲ ಕಣಕನ, ಅದು ತೊಗೊಂಡು ಸ್ವಲ್ಪ ಅಗಲವಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಇವಾಗ ನಾನು ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ಅದ್ರ ಮಧ್ಯ ಹೋಳಿಗೆದು ಉಂಡೆ ಇದೆ ಅಲ್ವಾ, ಅದು ಕ್ಯಾರೆಟ್ ಏನು ಸ್ಟಫಿಂಗ್ ತೊಗೊಂಡಿದ್ವಲ್ಲ ಅದನ್ನು ಮಾಡಿ ಮುಚ್ಚಬೇಕು ಫ್ರೆಂಡ್ಸ್. ಮುಚ್ಚೋದು ಒಂದು ಇದು ಬರುತ್ತೆ, ನೀಟಾಗಿ ಮುಚ್ಚಿಲ್ಲ ಅಂದರೆ ಸೈಡಲ್ಲೆಲ್ಲ ಓಪನ್ ಆಗುತ್ತೆ. ಮತ್ತು ನಾವು ಜಾಸ್ತಿ ಮೈದಾ ಹಿಟ್ಟು ತೊಗೊಂಡ್ರೆ ಮಧ್ಯ ಎಲ್ಲ ಕಣಕದಲ್ಲಿ ಮಧ್ಯದೆಲ್ಲ ಸ್ಟಫಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಎಡ್ಜಲ್ಲೆಲ್ಲ ಬರೀ ನಮಗೆ ಮೈದಾ ಮೈದಾ ಅನಿಸುತ್ತೆ, ಅದು ಹಾರ್ಡಾಗಿರುತ್ತೆ, ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಎಲ್ಲ ತೆಗಿತಾ ಇದ್ದೀನಿ. ಸೊ ನಾವಿವಾಗ ಅದೇ ಹೋಳಿಗೆ ಶೀಟ್ ಮೇಲೆ ಹಾಕಿ ಅದ್ರ ಮೇಲೆ ಒಂದು ಕವರ್ ಹಾಕ್ಕೊಳ್ಳೋಣ. ಅದೇ ಹೋಳಿಗೆ ಶೀಟ್ ಮೇಲೆ ಹಾಕಿ ಅದ್ರ ಮೇಲೆ ಕವರ್ ಹಾಕ್ಕೊಂಡು ಇವಾಗ ನೋಡಿ ತೀಡ್ತಾ ಇದ್ದೀನಿ ಹೋಳಿಗೆನ. ಸೊ ತೆಳುಗೆ ತೀಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ದಪ್ಪ ದಪ್ಪ ಇದ್ದರೆ ನಮ್ಗೆ ಇಷ್ಟ ಆಗೋಲ್ಲ, ನಮ್ಗೆ ತೆಳ್ಳಗೇ ಇರಬೇಕು. ಒಬ್ಬೊಬ್ಬರು ತುಂಬ ದಪ್ಪ ದಪ್ಪ ಮಾಡ್ತಾರೆ ಫ್ರೆಂಡ್ಸ್, ನಮಗೆ ತೆಳು ಇರಬೇಕು. ನೋಡಿ ಇವಾಗ ನಿಮಗೆಲ್ಲೂ ಸೈಡಲ್ಲಿ ಎಕ್ಸ್ಟ್ರಾ ಮೈದಾ ಇದೆ ಅಂತ ಅನಿಸಲ್ಲ. ಸೊ
ಅದ್ರ ಮೀನ್‌ವೈಲ್ ನಾನು ತವಾ ಕೂಡ ಬಿಸಿ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಆಯಿಲಿಂದ ಗ್ರೀಸ್ ಮಾಡಬೇಕು. ಇಲ್ಲಾಂದರೆ ನಾವು ಏನು ಹೋಳಿಗೆ ಹಾಕ್ತೀವಿ ಅದು ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ ತವಾಗೆ. ಸೊ ಅದಕ್ಕೋಸ್ಕರ ಇವಾಗ ಬಿಸಿ ನೋಡಿದೆ, ಬಿಸಿ ನೋಡ್ಬಿಟ್ಟು ಇವಾಗ ಹೋಳಿಗೆ ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನಮ್ಗೆ ಆದಷ್ಟು ಇನ್ನೂ ತೆಳು ಮಾಡ್ಕೊಳ್ಬೋದು. ಬಟ್ ತುಂಬ ತೆಳು ಅಂದರೆ ಚೆನ್ನಾಗಿ ಅನಿಸಲ್ಲ. ಇದು ಸ್ಟಫಿಂಗ್ ಎಲ್ಲ ತುಂಬ ಸ್ವಲ್ಪ ಸ್ವಲ್ಪನೇ ಇದೆ ಅನಿಸುತ್ತೆ. ಬಟ್ ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಬೆಂದಿದೆ. ಮಡಿಸಿಟ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಉಳಿದಿರೋ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಹೋಳ್ಗೆನ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು. ಇವಾಗ ಇನ್ನೊಂದು ಉಂಡೆ ಸ್ಟಾರ್ಟ್ ಮಾಡಿದೆ. ಇವಾಗ ಮಾಡಿ ಅದನ್ನು ಕೂಡ ಒಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನನ್ನ ಹತ್ರ ಒಂದೇ ಸೆಟ್ ಇರೋದು. ನೀಟಾಗಿ ಅದನ್ನೇ ಖಾಲಿ ಮಾಡಿ ಹಾಕ್ಕೊಂಡು ಅದರಲ್ಲೇ ತೀಡ್ಕೊಳ್ತಾ ಇದ್ದೀನಿ ಹೋಳ್ಗೆನ. ಇವಾಗ ತವದ ಮೇಲೆ ಹಾಕಿ ಅದನ್ನು ಬೇಯಿಸಿದರೆ ಮತ್ತು ನೆಕ್ಸ್ಟ್ ಇನ್ನೊಂದು ಹೋಳಿಗೆ ರೆಡಿ ಆಗುತ್ತೆ. ಹಿಂಗೆ ನಾವೆಲ್ಲ ಏನು ಉಂಡೆಗಳು ಮಾಡಿಟ್ಕೊಂಡಿದ್ದೀವಲ್ವ, ಸೊ ಅದನ್ನೆಲ್ಲ ನೀಟಾಗೆ ಮುಚ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಒಂದೇ ಸಲ ತಿಡಿ ಒಲೆ ಮೇಲೆ ಹಾಕ್ಬಿಡ್ಬೋದು. ಒಂದು ನಿಮಗೆ ಕೈಯಿಂದ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಮಾಡೋದಂತ. ನೋಡಿ, ಇದು ಈಸಿ ಪ್ರೊಸೆಸ್ಸು. ನಾವು ಏನು ಹೋಳಿಗೆ ಶೀಟ್ ಮೇಲೆ ಹಾಕ್ತೀವಿ ಅದಕ್ಕಿಂತ ಈಸಿ ಪ್ರೊಸೆಸ್ಸು ಇದು. ಹಿಂಗೆ ಮಾಡೋದ್ರಿಂದ ಅದು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಬಟ್ ಎಕ್ಸ್ಟ್ರಾ ಇರೋದೆಲ್ಲ ತೆಗಿಬೇಕು. ತೆಗ್ದಿಲ್ಲ ಅಂದರೆ ಅದು ಚೆನ್ನಾಗಿ ಅನಿಸಲ್ಲ. ಇದಕ್ಕೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಸೊ ಇವಾಗ ಉಂಡೆ ಮಾಡಿ ಎಲ್ಲ ನೀಟಾಗಿ ಹಂಗೆ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮುಚ್ಚಿದ್ದೀವಿ ಅಲ್ವಾ. ಎಲ್ಲೂ ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಟ್ಟರೆ ಅದು ಹೂರ್ಣ ಒಳಗಡೆ ಏನಿರುತ್ತೆ ಅದು ಹೊರಗಡೆ ಬಂದುಬಿಡುತ್ತೆ. ಸೊ ನಾನು ಇವಾಗ ಇಷ್ಟು ಹಿಂಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದೊಂದನ್ನೇ ತಟ್ಟಿ ಹಾಕ್ಬಿಡ್ತೀನಿ. ಹೆಂಚು ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಎಲ್ಲರೂ. ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರೂ ಇಷ್ಟಪಟ್ಟರು. ನೋಡಿ ಇವಾಗ ತೀಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತೀಡಿ ನೀಟಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾನು ಒಂದು 10ರಿಂದ 15 ಹೋಳಿಗೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಇತ್ತು ಟೇಸ್ಟ್ ಅಂತ ಹೇಳಿ. ನಾನು ಯಾವುದೇ ರೀತಿ ಬೆಲ್ಲ ಬಿಟ್ಟು ಸಕ್ಕರೆ ಎಲ್ಲ ಯೂಸ್ ಮಾಡಿಲ್ಲ. ಸೊ ಚೆನ್ನಾಗಿತ್ತು. ಬೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಹೋಳಿಗೆಗೆ ಬೆಲ್ಲನೇ ಹಾಕಬೇಕು. ಕೆಲವೊಬ್ಬರು ಸಕ್ಕರೆ ಹಾಕ್ಕೊಳ್ತಾರೆ. ನಮಗೆ ಬೆಲ್ಲ ಹಾಕಿದ್ರೇ ಇಷ್ಟ ಆಗೋದು. ಸಕ್ಕರೆ ಅಷ್ಟೊಂದು ನಾವು ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಾವು ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.